ಆರ್ಯವಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತೀಯ ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಹಂಬಲ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಅದೇನಪ್ಪ ಅಂತಂದ್ರೆ TA ಟೆರಿಟೋರಿಯಲ್ ಆರ್ಮಿ 2025 ಈಗಾಗಲೇ ನೋಟಿಫಿಕೇಶನ್ ಹೊರ ಬಂದಿದೆ. ಯಾಕಂದ್ರೆ ಈಗ ಯಾದಗಿರಿ ಮತ್ತು ರಾಯಚೂರು ರ್ಯಾಲಿಗಳಲ್ಲಿ ಕಳೆದ ವಾರ ನಡೆದಿರ್ತಕ್ಕಂಥ ರ್ಯಾಲಿಗಳಲ್ಲಿ ಏಜ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ರನ್ನಿಂಗ್ ಫೇಲ್ ಆಗಿರ್ತಕ್ಕಂಥವ್ರಿಗೆ, ಹೈಟ್ ಕಡಿಮೆ ಇರ್ತಕ್ಕಂಥವ್ರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನೋಡ್ರಿ, ಅಗ್ನಿವೇದಿಕೆ ಬರಿಬೇಕಂದ್ರೆ 21 ಏಜ್ ಲಾಸ್ಟ್ ಇರುತ್ತೆ. ಆದ್ರೆ ಇಲ್ಲಿ ಏನೈತಿ ನೋಡ್ರಿ, 18 ವರ್ಷದಿಂದ 42 ವಯಸ್ಸಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಟೆರಿಟೋರಿಯಲ್ ಆರ್ಮಿ ಎಕ್ಸಾಮ್ ಅನ್ನ ಬರೀಬಹುದು. ಆದ್ರೆ ಅಗ್ನಿವೀರ ಮತ್ತು ಇದಕ್ಕೆ ವ್ಯತ್ಯಾಸ ಅದ. ಏನ್ ವ್ಯತ್ಯಾಸ ಐತೆ ಅಂದ್ರೆ, ಇಲ್ಲಿ ಅಗ್ನಿವೀರ ಎಕ್ಸಾಮ್ ಬರೀಬೇಕಂದ್ರ ಆನ್ಲೈನ್ ಎಕ್ಸಾಮ್ ಮೊದಲ ಐತಿ. ಆದ್ರೆ ಇದಕ್ಕೆ ಹೆಂಗೈತಿ ಅಂತಂದ್ರ ಮೊದಲ ಫಿಸಿಕಲ್ ಮತ್ತು ಮೆಡಿಕಲ್ ಐತಿ. ಅಂದ್ರೆ ಇದ ನೇರ ನೇಮಕಾತಿ. ನೇರ ನೇಮಕಾತಿ ಯಾವಾಗ ಐತಿ ನೋಡ್ರಿ, 2025 ನವೆಂಬರ್ 16 ಮತ್ತು 17ನೇ ತಾರೀಕಿಗೆ ಅದ. ಎಲ್ಲಿ ಅದ ಅಂತಂದ್ರ ಇದ ನಮ್ಮ ಬೆಳಗಾವಿ ಜಿಲ್ಲೆಯೊಳಗ ಅದ. ಅಂದ್ರೆ ಇಲ್ಲಿ ಕಳೆದ ಸಾಲ ಏನಾಗಿತ್ತು ಅಂತಂದ್ರ ಒಂದೇ ದಿನ ರ್ಯಾಲಿ ಮಾಡಿದ್ದ, ಬಹಳ ಗದ್ದಲಾಗಿತ್ತು. ಆದ್ರೆ ಈ ಸಲ ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ 2 ದಿನ ಮಾಡ್ಯಾನ, ನವೆಂಬರ್ 16 ಮತ್ತು 17ಕ್ಕ. ನವೆಂಬರ್ 16ಕ್ಕ 18 ಜಿಲ್ಲೆಗಳು. ನವೆಂಬರ್ 16ಕ್ಕ 18 ಜಿಲ್ಲೆಗಳು. 18 ಜಿಲ್ಲೆಗಳು ಯಾವ ಅನ್ನೋದು ಇನ್ನು ಸ್ಕ್ರೀನ್ ಮೇಲೆ ಕಾಣಬಹುದು. ಈಗಾಗಲೇ ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಬೀದರ್, ರಾಯಚೂರು, ಗದಗ, ವಿಜಯಪುರ, ವಿಜಯನಗರ, ಕಲಬುರಗಿ, ಹಾವೇರಿ, ಯಾದಗಿರಿ ಮತ್ತು ಬಳ್ಳಾರಿ ಈ 18 ಜಿಲ್ಲೆಗಳಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ನವೆಂಬರ್ 16ನೇ ತಾರೀಕಿಗೆ ರ್ಯಾಲಿ ಅಟೆಂಡ್ ಆಗಬೇಕು. ಇನ್ನ ನವೆಂಬರ್ 17ನೇ ತಾರೀಕಿಗೆ 13 ಜಿಲ್ಲೆಗಳು ಅದಾವು. ಅದ್ರಾಗ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆ, ರಾಮನಗರ, ಮೈಸೂರು, ಮಂಡ್ಯ, ಕೊಡಗು, ಹಾಸನ, ಉಡುಪಿ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಈ 13 ಜಿಲ್ಲೆಗಳ ಅಭ್ಯರ್ಥಿಗಳು ನವೆಂಬರ್ 17ಕ್ಕ ರ್ಯಾಲಿಗೆ ಅಟೆಂಡ್ ಆಗಬೇಕಾಗ್ತದ. ಮೊದಲು ಫಿಸಿಕಲ್ ಇರ್ತದೆ. ಫಿಸಿಕಲ್ ಮುಗಿದ ತಕ್ಷಣ ಮೆಡಿಕಲ್ ಇರ್ತದೆ. ಆಮೇಲೆ ರಿಟರ್ನ್ ಎಕ್ಸಾಮ್ ಆನ್ಲೈನ್ ಇರೋದಿಲ್ಲ, ಆಫ್ಲೈನ್ ಎಕ್ಸಾಮ್ ಇರ್ತದೆ. ಅದಕ್ಕಾಗಿ ಇದ್ರೊಳಗೆ ನೋಡ್ರಿ, ಈ ಟೆರಿಟೋರಿಯಲ್ ಆರ್ಮಿ ಒಳಗ ಯಾವ ಹುದ್ದೆಗಳು ಅದಾವ ನೋಡ್ರಿ. ಈಗಾಗಲೇ GD ಅದ, ಜನರಲ್ ಡ್ಯೂಟಿ ಐತಿ, ರೆಡ್ಮಂಡ್ ಐತಿ, ಕ್ಲರ್ಕ್ ಐತಿ ಮತ್ತು ಟೆಕ್ನಿಕಲ್. ಹಾಗಾದ್ರೆ GD ಯಾರು ಬರೀಬಹುದು ಅಂತಂದ್ರ SSLC ಪಾಸ್ ಆಗಿರ್ತಕ್ಕಂಥವ್ರು ಮಿನಿಮಮ್ 45% ಆಗಿರ್ಬೇಕು. SSLC 45% ಆಗಿರ್ಬೇಕು. ಪ್ರತಿ ಸಬ್ಜೆಕ್ಟಿಗೆ 33ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿರ್ಬೇಕು. ಅಂತವರು GD ಗೆ ಅಪ್ಲೈ ಮಾಡಬೇಕು. ಇನ್ನ ಕ್ಲರ್ಕ್ ಬಿಡ್ತಕ್ಕಂಥವ್ರು PUC ಸೆಕೆಂಡ್ ಇಯರ್ ಆಗಿರ್ಬೇಕು. ಆರ್ಟ್ಸ್ ಅಲ್ಲಿ ಇರಲಿ, ಕಾಮರ್ಸ್ ಅಲ್ಲಿ ಇರಲಿ, ಸೈನ್ಸ್ ಅಲ್ಲಿ ಇರಲಿ, 60% ಆಗಿರ್ಬೇಕು. ಮಿನಿಮಮ್ 60%. ಪ್ರತಿ ಸಬ್ಜೆಕ್ಟಿಗೆ 50 ಮಾರ್ಕ್ಸ್ಗಿಂತ ಹೆಚ್ಚು ತೆಗೆದುಕೊಂಡಿರ್ಬೇಕು. ಇನ್ನ ರೆಡ್ಮಂಡ್ ಬರ್ತಕ್ಕಂಥವ್ರಿಗೆ ರೆಡ್ಮಂಡ್ 2 ಅದಾವ. 8th ಮೇಲೆ ಒಂದು ಐತೆ, ಆಮೇಲೆ 10th ಮೇಲೆ ಒಂದು ರೆಡ್ಮಂಡ್ ಬರ್ತಕ್ಕಂಥವ್ರು ಜಸ್ಟ್ ಪಾಸ್ ಆದ್ರೆ ಸಾಕು. 7th ಮೇಲೆ ಹಾಕ್ತಕ್ಕಂಥವ್ರು 8th ಪಾಸ್ ಆಗಿರ್ಬೇಕು. 10th ಮೇಲೆ ಇರ್ತವ್ರು 10th ಪಾಸ್ ಆಗಿರ್ಬೇಕು ಅಷ್ಟ. ಇನ್ನು ಟೆಕ್ನಿಕಲ್ ಅವ್ರಿಗೆ ಸೈನ್ಸ್ ಅವ್ರು ಅಪ್ಲೈ ಮಾಡಬಹುದು. ಈ ರೀತಿ GD, ರೆಡ್ಮಂಡ್, ಕ್ಲರ್ಕ್ ಮತ್ತು ಟೆಕ್ನಿಕಲ್ ಕೋರ್ಸ್ಗಳು ಕಾಲ್ಫಾರ್ಮ್ ಆಗಿದಾವು. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದ್ರೆ ಹೇಳಿದ್ದೆ ಈಗಾಗಲೇ ನಿಮ್ಗ ಏಜ್ ಮುಗಿದವರಿಗೆ, ಹೈಟ್ ಕಡಿಮೆ ಇದ್ದವರಿಗೆ. ಯಾಕಂದ್ರೆ ಹೈಟ್ ನೋಡ್ರಿ, 160 ಸೆಂಟಿಮೀಟರ್ಗಿಂತ ಹೆಚ್ಚಿದ್ದವರು ಇಲ್ಲಿ ರೆಡ್ಮಂಡ್ ಇದು ಟೆರಿಟೋರಿಯಲ್ ಆರ್ಮಿಯನ್ನು ಬರೀಬಹುದು. ಹೈಟ್ ಕಡಿಮೆ ಇರ್ತಕ್ಕಂಥವ್ರು ಏಜ್ ಮುಗಿದವ್ರು ಒಳ್ಳೆ ಅವಕಾಶ ಐತೆ. ಇಲ್ಲಿ ಒಂದೇ ಒಂದು ಏನು ಎಫರ್ಟ್ ಮಾಡೋದು ನೀವು, ರನ್ನಿಂಗ್ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಇಲ್ಲಿ 1400 ಮೀಟರ್ ರನ್ನಿಂಗ್ ಅನ್ನ ನೀವು 5 ನಿಮಿಷ 30 ಸೆಕೆಂಡ್ಗಳು ಓಡಬೇಕು. ಅಂದ್ರೆ ಅದ್ರಾಗ ನೋಡ್ರಿ, ನೀವು ಎಕ್ಸಲೆಂಟ್ ಮಾಡೋದು ಭಾಳ ಒಳ್ಳೆಯದ. ಅಂದ್ರೆ 5 ನಿಮಿಷದ ಒಳಗ 1400 ಮೀಟರ್ ಹೊಡ್ಯಾಕ ನೀವು ಈಗಿಂದ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಈಗಾಗಲೇ ಇನ್ನೂ ಟೈಮ್ ಭಾಳ ಐತೆ, ಇನ್ನೂ 2.5 ತಿಂಗಳು ಟೈಮ್ ಐತೆ. 2.5 ತಿಂಗಳು ಟೈಮ್ ಐತೆ ಅಂತ ನೀವು ಈಗ ಟೈಮ್ ಪಾಸ್ ಮಾಡಬೇಡ್ರಿ.
ಇವತ್ತಿನಿಂದ ರನ್ನಿಂಗ್ ಹೊಡ್ಯಾಕ ಸ್ಟಾರ್ಟ್ ಮಾಡ್ರಿ. ನಾನು ಹೊಡೆದ ಅಂತ ಛಲ ಬೆಳೆಸ್ಕೊಡ್ರಿ. ಇಂಡಿಯನ್ ಆರ್ಮಿ ಸೇರಾಕ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ಇದನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಬೇಕಾತಂದ್ರ ನಮಗ ನಮ್ಮ ಕೆಳಕ ನಂಬರ್ಸ್ ಕೊಡ್ತೀವಿ. ಆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಗಳನ್ನ ನೀವು ಪಡೆದುಕೊಳ್ಳಬಹುದು. ಧನ್ಯವಾದ.